ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಾನ್ಸ್ ತಂದಿದ್ದೆ, ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನೀವು ಯಾರೆಲ್ಲ ಪ್ರಾನ್ಸ್ ತರ್ತಿರೋ ಮನೆಗೆ ಈ ಥರ ಕ್ಲೀನ್ ಮಾಡಿ, ಯಾಕೆಂದರೆ ಇದನ್ನು ಅವ್ರು ಕ್ಲೀನ್ ಮಾಡಿಕೊಡಲ್ಲ. ನಾವು ಮನೆಗೆ ತಂದಮೇಲೆ ಇಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಅದನ್ನು ಹಾಗೆ ತಿನ್ನೋಕ್ಕಂತೂ ಇಷ್ಟ ಆಗಲ್ಲ. ಈ ವಿಡಿಯೋ ಬಂದುಬಿಟ್ಟು ಯಾರೆಲ್ಲ ನಾನ್ ವೆಜಿಟೇರಿಯನ್ ಇದ್ದಾರೋ ಅವ್ರಿಗಂತ ಮಾಡ್ತಾಯಿರೋದು. ನಾವು ಯೂಶ್ವಲಿ ನೈಟ್ ಹೊತ್ತಾಗಲಿ ಇಲ್ಲ ಅನ್ನ ಸಾರು ನಾರ್ಮಲ್ ವೆಜಿಟೇರಿಯನ್ ಮಾಡಿದಾಗ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮೀನು ಇಲ್ಲ ಪ್ರಾನ್ಸು ಸ್ವಲ್ಪ ತೊಗೊಬಂದು ಈ ಥರ ತವಾ ಫ್ರೈ ಮಾಡ್ಕೊಂಡು ತಿಂತೀವಿ. ಚೆನ್ನಾಗಿರುತ್ತೆ. ನಾನು ಇದ್ರ ರೆಸಿಪಿ ಖಂಡಿತ ಶೇರ್ ಮಾಡ್ತೀನಿ, ನಿಮಗೆ ಬೇಕು ಅಂದರೆ ಮಾತ್ರ. ಇಷ್ಟು ದಿನ ನನಗೆ ವಿಡಿಯೋಸು ಮಾಡೋಕ್ಕಾಗ್ತಿರ್ಲಿಲ್ಲ, ಪೋಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ದು ಟೈಮೇ ಬೆಂಗಳೂರು ಸಿಟಿ ಲೈಫ್ ಹೆಂಗಿರ್ತಂತ ಗೊತ್ತಲ್ವಾ. ಅರ್ಧ ಟೈಮು ಟ್ರಾಫಿಕಲ್ಲೇ ಕಳೆದೋಗುತ್ತೆ, ಇನ್ನೆಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಹೇಳಿ. ಸೊ ನಾವು ಇವಾಗ ಕಾಮಿಡಿ ವಿಡಿಯೋ ಕಂಪ್ಲೀಟ್ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಬಿಟ್ಟಿದ್ದೀನಿ. ನನಗೆ ಆಗ್ತಾಯಿಲ್ಲ, ಯಾಕಂದರೆ ಟೈಮ್ ಸಿಗೋಲ್ಲ. ಒಂದು ಯಾವಾಗೋ ಮಾಡಿ ಇನ್ನೊಂದು ಯಾವಾಗೋ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ, ಅದು ರೆಗ್ಯುಲರ್ ಅಂತ ಇರಬೇಕಲ್ವ. ಸೊ ಆ ಥರ ರೆಗ್ಯುಲರ್ ಇಲ್ದಿರೋ ಕಾರಣಕ್ಕೆ ನಾವು ಕಾಮಿಡಿ ವಿಡಿಯೋ ಸ್ಟಾಪ್ ಮಾಡ್ತಾಯಿದ್ದೀವಿ. ಇದಂದರೆ ಡೈಲಿ ಮಾಡೋ ಲೈಫ್ ರೊಟೀನ್ನ ಮಾಡೋಣ ಅಂತ ಅಂದ್ಕೊತಿದ್ದೀನಿ ನಾನಂತೂ. ಯಾಕೆಂದರೆ ಇದು ಆದರೆ ಹೇಗೋ ಶೂಟ್ ಮಾಡ್ಬೋದು ಡೈಲಿ ರೊಟೀನ್ದೆಲ್ಲ. ಬಟ್ ಕಾಮಿಡಿ ವಿಡಿಯೋ ಅದಕ್ಕೆ ಅಂತ ಕಾನ್ಸೆಪ್ಟ್ ಬೇಕು, ಕಾನ್ಸೆಪ್ಟ್ ನಮ್ಮದೇ ಓನ್ ಆಗಿರಬೇಕು. ಎಲ್ಲರೂ ಮಾಡೋದು ನಾವು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ, ಅವ್ರದ್ದು ಕಾಪಿ ಮಾಡಿದ್ರೆ ಅಂತ ಹೇಳಿಬಿಟ್ಟು ಬೇಡ, ಕಂಪ್ಲೀಟ್ ಸ್ಟಾಪ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸಿಗೋ 1 ದಿನ 2 ದಿನ ರಜಾ ನಾವು ಬರೀ ಇದೇ ಮಾಡ್ಕೊಂಡಿದ್ರೆ ಆಗಲ್ಲ. ಅದು ಸಿಗೋದ್ರಲ್ಲೂ ಶಿವಮೊಗ್ಗಕ್ಕೆ ಒಂದು ದಿನದಲ್ಲೇ ಹೋಗಿ ಬರ್ತೀವಿ. ನಮ್ಮೂರು ಅದೇ ಕೋಲಾರ ಕಡೆಗೂ 1 ದಿನದಲ್ಲಿ ಹೋಗಿ ಬರ್ತೀವಿ. ಹಿಂಗೆ ಬಂದಿದ ತಕ್ಷಣ ಒಂದು ದಿನ ಕಳೆದೋಗಿರುತ್ತೆ, ನಮ್ಗೆ ವೀಡಿಯೋಸೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದರಿಂದ ನಾನು ಬೇಡ ಅಂತ ಅಂದ್ಕೊಂಡು ಸ್ಟಾಪ್ ಮಾಡ್ತಾಯಿದ್ದೀವಿ. ಸೊ ಯಾರೆಲ್ಲ ಪ್ಲೀಸ್ ನನ್ನ ವೀಡಿಯೋಸ್ ನೋಡ್ತಿದ್ರು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ಮೇಲೆ ನಾನು ಅಟ್ಲೀಸ್ಟ್ ವಾರಕ್ಕೆ 2 ಆದರೂ ಪೋಸ್ಟ್ ಮಾಡಲೇಬೇಕಂತ ಅನ್ಕೋತಿದ್ದೀನಿ. ನಿಮ್ಮ ಹತ್ರ ಮಾತಾಡ್ತಾ ನನ್ನ ಪ್ರಾನ್ಸ್ ಫ್ರೈ ರೆಡಿ ಆಗೋಯ್ತು. ಈಗ ನೋಡಿ ಕಳ್ಳ ತಿಂತಾ ಇದ್ದಾನೆ. ಡುಮ್ಮ ಹೆಂಗಿದೆ, ಚೆನ್ನಾಗೈತಾ? ಸೂಪರ್. ನೀನು ಮಾಡಿದ್ದಾರೆ.